ಹಾಯ್ ಫ್ರೆಂಡ್ಸ್, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಬಹಳ ಇಂಪಾರ್ಟೆಂಟ್ ವಿಷಯನ ತಿಳಿಸ್ತೇನೆ. ಅದೇನಪ್ಪ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ, ಈಗ ನೀವು ಇನ್ಶೂರೆನ್ಸ್ ಪಾಲಿಸಿ ಅಂದರೆ ವೆಹಿಕಲ್ ಇನ್ಶೂರೆನ್ಸ್ ಪಾಲಿಸಿ, ಕಾರ್ ಇರ್ಬೋದು ಇಲ್ಲ ಮೋಟಾರ್ ಸೈಕಲ್ ಇರ್ಬೋದು, ಅದರ ಇನ್ಶೂರೆನ್ಸ್ ಪಾಲಿಸಿ ತೊಗೊಳ್ಬೇಕಾದ್ರೆ ಏನೇನು ವಿಷಯನ ನೀವು ಬಹಳ ಗಮನವಿಟ್ಟು ಪರಿಶೀಲಿಸಬೇಕಾಗುತ್ತೆ ಅದನ್ನು ನಿಮಗೆ ಇವತ್ತು ಹೇಳ್ತೇನೆ. ಈಗ ಮೊದಲಿಗೆ ನೀವು ಇನ್ಶೂರೆನ್ಸ್ ಪಾಲಿಸಿ ತೊಗೊಳ್ಬೇಕಾದ್ರೆ ಅದರಲ್ಲಿ ಇನ್ಶೂರ್ಡ್ ಡಿಕ್ಲೇರ್ ವ್ಯಾಲ್ಯೂ ಅಂದರೆ ಅಂದರೆ ಇನ್ಶೂರೆನ್ಸ್ ಪಾಲಿಸಿ ಏನು ಮಾಡಿಸ್ತಿರ್ತಾರೆ ಗಾಡಿ ಓನರು, ಅವರು ಇನ್ಶೂರ್ಡ್ ಡಿಕ್ಲೇರ್ ವ್ಯಾಲ್ಯೂ ಅಂತ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದರೆ ಆ ವೆಹಿಕಲ್ನ ವ್ಯಾಲ್ಯೂ ಎಷ್ಟಿದೆ ಅಂಥೇಳಿ ಅದನ್ನು ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಅದನ್ನು ಮೆನ್ಷನ್ ಮಾಡ್ತಾರೆ. ಅದು ವ್ಯಾಲ್ಯೂ ಎಷ್ಟಿದೆ ಅಂಥೇಳಿ ನೀವು ಬಹಳ ಗಮನವಿಟ್ಟು ಪರಿಶೀಲಿಸಬೇಕಾಗುತ್ತೆ. ಯಾಕಂತೇಳಿದರೆ ಈಗ ಯಾವುದೇ ಒಂದು ವೆಹಿಕಲ್ ಕಾರಿಂದು ವ್ಯಾಲ್ಯೂಯೇಷನ್ ಒಂದು 3 ಲಕ್ಷ ಮಾಡಿದ್ದಾರೆ ಅಂತೇಳಿದರೆ, ಇನ್ ಕೇಸ್ ಅದು ವೆಹಿಕಲ್ ಏನಾದರೂ ಟೋಟಲ್ ಲಾಸ್ ಆದರೆ ಅಂಥೇಳಿದರೆ, ಈ ವೆಹಿಕಲ್ ಸಂಪೂರ್ಣವಾಗಿ ಸುಟ್ಟೋದ್ರೆ ಇಲ್ಲ ಕಳ್ತನ ಆದರೆ ಇಲ್ಲ ರಿಪೇರ್ ಮಾಡೋದಕ್ಕೆ ಆಗದೆ ಅಂತಹ ಕಂಡೀಷನಲ್ಲಿ ಆಕ್ಸಿಡೆಂಟ್ ಆದರೆ ನಿಮಗೆ ಕೇವಲ 3 ಲಕ್ಷ ಮಾತ್ರ ಕೊಡ್ತಾರೆ. ಹಾಗಾಗಿ ಅದ್ರ ವ್ಯಾಲ್ಯೂ ಅಷ್ಟೇ ಇದೆಯಾ ಇಲ್ಲ ಜಾಸ್ತಿ ಇದೆಯಾ, ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂಥೇಳಿ ನಿಮಗೆ ಗೊತ್ತಿರುತ್ತೆ. ಆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಇನ್ಶೂರ್ಡ್ ಡಿಕ್ಲೇರ್ ವ್ಯಾಲ್ಯೂನ ಮೊದಲು ಪರಿಶೀಲಿಸಿ. ನಂತರ ಏನು ನೋಡಬೇಕಾಗುತ್ತೆ ಅಂತ ಹೇಳಿದರೆ, ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಅಂದರೆ ನಿಲ್ ಡಿಪ್ರಿಸಿಯೇಷನ್ ಪಾಲಿಸಿ ಅಂತ ಏನು ಹೇಳ್ತೀವಿ, ಆ ಕವರೇಜ್ ಅದರಲ್ಲಿ ಇದೆಯಾ ಅನ್ನೋದನ್ನು ನೀವು ಪರಿಶೀಲಿಸಬೇಕಾಗುತ್ತೆ. ಅಂದರೆ ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿಗಳು 10 ವರ್ಷದ ಹಳೆಯ ವೆಹಿಕಲ್ ತನಕನೂ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಕವರೇಜ್ನ ಕೊಡ್ತಾರೆ. ಹಾಗಾಗಿ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅದನ್ನು ನೋಡಬೇಕಾಗುತ್ತೆ. ಮತ್ತು ಕನ್ಸ್ಯೂಮಬಲ್ ಕವರೇಜ್ ಇದೆಯಾ ನೋಡಿ. ಕನ್ಸ್ಯೂಮಬಲ್ ಅಂತೇಳಿದರೆ, ಈಗ ವೆಹಿಕಲ್ ಏನಾದರೂ ಡ್ಯಾಮೇಜ್ ಆದಾಗ ಅದರಲ್ಲಿ ಕೂಲೆಂಟು, ಆಯಿಲು, ನಟ್ಟು, ಬೋಲ್ಟು, ಕ್ಲಿಪ್ಪು ಇವೆಲ್ಲ ಏನಿರ್ತವೆ ಕನ್ಸ್ಯೂಮಬಲ್ ಅಂತ ಹೇಳ್ತಾರೆ. ಈ ಕವರೇಜ್ ಕೊಡೋದಿಲ್ಲ ಇನ್ ಕೇಸ್ ಅದರಲ್ಲಿ ಕನ್ಸ್ಯೂಮಬಲ್ ಕವರೇಜ್ ಇಲ್ಲ ಅಂತ ಹೇಳಿದರೆ. ನೆಕ್ಸ್ಟ್ ಇಂಜಿನ್ ಪ್ರೊಟೆಕ್ಷನ್ ಇದೆಯಾ ಅಂತ ನೋಡಿ. ಇಂಜಿನ್ ಪ್ರೊಟೆಕ್ಷನ್ ಯಾವುದಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ರೆ, ಇನ್ ಕೇಸ್ ಏನಾದರೂ ಈಗ ವೆಹಿಕಲ್ ರನ್ ಆಗಬೇಕಾದ್ರೆ ನಾಯಿಗೆ ಹೊಡೆದಿರುತ್ತೆ, ಅದು ಕೂಲೆಂಟ್ ಲೀಕ್ ಆಗ್ತಾ ಇರುತ್ತೆ, ನಿಮಗೆ ಗೊತ್ತಾಗಿರಲ್ಲ. ಇನ್ ಕೇಸ್ ಅದು ಕೂಲೆಂಟು ಇಲ್ಲ ಇಂಜಿನ್ ಆಯಿಲ್ ಏನಾದರೂ ಲೀಕೇಜ್ ಆಗಿ ಇಂಜಿನ್ ಏನಾದರೂ ಸೀಸ್ ಆದರೆ, ಇಂಜಿನ್ ಪ್ರೊಟೆಕ್ಷನ್ ಅದು ಕವರೇಜ್ ಅದರಲ್ಲಿದ್ದರೆ ಮಾತ್ರ ಇಂಜಿನ್ನ ಕೊಡ್ತಾರೆ, ಇಲ್ಲ ಅಂತ ಹೇಳಿದರೆ ಕೊಡೋದಿಲ್ಲ. ಮತ್ತು ಕೆಲವೊಂದು ಸಲ ಏನಾಗುತ್ತೆ, ಫ್ಲಡ್ಡಲ್ಲಿ ವೆಹಿಕಲ್ ಡ್ಯಾಮೇಜ್ ಆಗಿರುತ್ತೆ, ಅವಾಗ ನೀವು ಇನ್ ಕೇಸ್ ಏನಾದರೂ ಸ್ಟಾರ್ಟ್ ಮಾಡಿದಾಗ ಇಂಜಿನ್ ಸೀಸ್ ಆಗುತ್ತೆ, ಅವಾಗಲೂ ಸಹ ಇಂಜಿನ್ ಪ್ರೊಟೆಕ್ಷನ್ ಕವರೇಜ್ ಇದ್ದರೆ ಮಾತ್ರ ನಿಮಗೆ ಕವರೇಜ್ ಸಿಗುತ್ತೆ ಇಂಜಿನ್ದು, ಇಲ್ಲ ಅಂತ ಹೇಳಿದರೆ ಸಿಗೋದಿಲ್ಲ. ಹಾಗಾಗಿ ಇಂಜಿನ್ ಪ್ರೊಟೆಕ್ಷನ್ನು ಅದರಲ್ಲಿ ಇದೆ ಅಂತ ನೀವು ನೋಡ್ಕೊಳ್ಳಿ. ಮತ್ತು ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂತೇಳಿದರೆ, ರಿಟರ್ನ್ ಟು ಇನ್ವಾಯ್ಸ್ ಅಂತೇಳಿ ಇನ್ನೊಂದು ಆಡ್ ಆನ್ ಕವರ್ನ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಆಡ್ ಮಾಡ್ತಿದ್ದಾರೆ. ಈ ರಿಟರ್ನ್ ಟು ಇನ್ವಾಯ್ಸ್ ಕವರೇಜ್ ಏನಂತ ಅಂತೇಳಿದರೆ, ಇನ್ ಕೇಸ್ ಏನಾದರೂ ಟೋಟಲ್ ಲಾಸ್ ಆದಾಗ ವೆಹಿಕಲ್ ನೀವು ಏನು ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಇನ್ವಾಯ್ಸ್ ವ್ಯಾಲ್ಯೂ ಇರುತ್ತೆ, ಮತ್ತು ಏನು ರೋಡ್ ಟ್ಯಾಕ್ಸ್ ಕೊಟ್ಟಿರ್ತೀರ, ಮತ್ತು ಇನ್ನೇನು ರಿಜಿಸ್ಟ್ರೇಷನ್ ಚಾರ್ಜಸ್ ನೀವು ಕೊಟ್ಟಿರ್ತೀರ, ಅದೆಲ್ಲ ಇನ್ ಕೇಸ್ ಆಫ್ ಗಾಡಿ ಟೋಟಲ್ ಲಾಸ್ ಆದಾಗ ಅದೆಲ್ಲ ದುಡ್ಡು ನಿಮಗೆ ಸಿಗುತ್ತೆ ಅಂಥೇಳಿದರೆ. ಈಗ ನಿಮ್ಮ ವೆಹಿಕಲ್ 3 ವರ್ಷ ಹಳೆಯದಾಗಿ ಇನ್ ಕೇಸ್ ಟೋಟಲ್ ಲಾಸ್ ಆದ್ರೂ ಸಹ ಅವಾಗ ನೀವೇನು ತೊಗೊಂಡಿರ್ತೀರ, 3 ವರ್ಷದ ಹಿಂದೆ ನೀವೇನು ಇನ್ವಾಯ್ಸ್ ವ್ಯಾಲ್ಯೂ ಕೊಟ್ಟಿರ್ತೀರ, ಆ ಇನ್ವಾಯ್ಸ್ ವ್ಯಾಲ್ಯೂ ಫುಲ್ಲು ಮತ್ತು ರೋಡ್ ಟ್ಯಾಕ್ಸು ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ಸು ಪ್ರತಿಯೊಂದು ನಿಮಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಸಿಗುತ್ತೆ. ಹೀಗೆ ಬಹಳ ಆಡನ್ ಇದ್ದಾವೆ. ಈ ಆಡನ್ಗಳು ಮಾತ್ರ ಬಹಳ ಇಂಪಾರ್ಟೆಂಟ್ ಇದೆ. ಅಂದರೆ ಯಾವುದು, ಒಂದು ಕನ್ಸ್ಯೂಮಬಲ್ ಕವರೇಜು, ಇನ್ನೊಂದು ಬಂಪರ್ ಟು ಬಂಪರು, ಇನ್ನೊಂದು ರಿಟರ್ನ್ ಟು ಇನ್ವಾಯ್ಸು. ಈ 3 ಕವರೇಜ್ ಮಾತ್ರ ಕಂಪಲ್ಸರಿಯಾಗಿ ವೆಹಿಕಲಲ್ಲಿ ಇದೆಯಾ ಅಂತ ನೀವು ತಿಳ್ಕೊಳ್ಳಿ. ಮತ್ತು ಇನ್ನೊಂದು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಅದು ಕೀ ಲಾಸ್ ಪ್ರೊಟೆಕ್ಷನ್. ಅಂದರೆ ಇವತ್ತು ಏನಾದರೂ ನಿಮ್ಮ ಕಾರಿನ ಕೀ ಕಳೆದೋದ್ರೆ ಅದು ಬಹಳ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗಾಗಿ ಕೀ ಲಾಸ್ ಪ್ರೊಟೆಕ್ಷನ್ನು ಮತ್ತು ಅದರಲ್ಲಿ ಆಡ್ ಆನ್ ಕವರಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಮತ್ತು ಟೈರ್ ಪ್ರೊಟೆಕ್ಷನ್ ಇರುತ್ತೆ. ಭಾಳ ಆಡನ್ ಇರುತ್ತೆ. ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ನಾನು ನಿಮಗೆ ಹೇಳಿರ್ತೀನಿ. ಇವಿಷ್ಟು ಮಾತ್ರ ನೀವು ಇನ್ಶೂರೆನ್ಸ್ ಪಾಲಿಸಿ ತೊಗೋಬೇಕಾದ್ರೆ ಬಹಳ ಗಮನವಿಟ್ಟು ಪರಿಶೀಲಿಸಿ ತೊಗೊಳ್ಳಿ. ಹಾಗೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ಮ್ಯಾಕ್ಸಿಮಮ್ ನಾಲೆಡ್ಜು ವೆಹಿಕಲ್ ಬಗ್ಗೆ ಹೀಗೆ ಕೊಡ್ತಾ ಇರ್ತೀನಿ. ಮತ್ತು ಟೆಕ್ನಿಕಲ್ ನಾಲೆಡ್ಜು ಸಹ ಇನ್ನು ಮುಂದೆ ನಿಮಗೆ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.